ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ಈ ಮಳೆ ಅವಾಂತರ ಕಮ್ಮಿ ಇಲ್ಲ. ಅಲ್ಲೂ ಕೂಡ ಒಂದಷ್ಟು ಮಳೆ ಅವಾಂತರಗಳಾಗಿದೆ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿದೆ. ಭಾರಿ ಮಳೆಗೆ ಬಾಳೆಮನೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತದ ಪ್ರಕರಣಗಳು. ಬಾಳೆಮನೆ ಗುಡ್ಡ ಕುಸಿತ ಆಗಿರೋದು ಈಗ. ಭಾರಿ ಮಳೆ ಒಂದು ಕಡೆ, ಮಳೆ ನಿಲ್ಲುವಂತ ಸೂಚನೆಗಳಿಲ್ಲ, ಮಳೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು 2-3 ದಿನ ಮಳೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೂಡ ನೀಡಿದೆ, ಮುನ್ಸೂಚನೆ ನೀಡಿದೆ. ಈ ಡ್ರೋನ್ ನಲ್ಲಿ ಗುಡ್ಡ ಕುಸಿತದ ದೃಶ್ಯ ಇದೆಯಲ್ಲ, ಅದು ಕ್ಯಾಪ್ಚರ್ ಆಗಿದೆ. ಕದ್ರಾದಿಂದ ಕೊಡ್ಸಳ್ಳಿ ಮಾರ್ಗ ಕಂಪ್ಲೀಟ್ ಆಗಿ ಬಂದ್. ಈ ಗುಡ್ಡ ಕುಸಿತ ಆಗಿರೋದ್ರಿಂದ ಅಲ್ಲಿ ಮಾರ್ಕ್ ಮಾಡಿರುವಂತಹ ಸ್ಪೇಸ್ ಇದೆಯಲ್ಲ, ಅದು ಗುಡ್ಡ ಕುಸಿತ ಆಗಿರೋದು. ಆ ಮಾರ್ಗ ಅಲ್ಲಿ ಇತ್ತ ಒಂದು ರಸ್ತೆ ಇತ್ತು ಅನ್ನೋದು ಕೂಡ ಕುರುಹು ಇಲ್ಲದಷ್ಟು ಗುಡ್ಡ ಕುಸಿತ ಆಗಿರೋದು. ಕದ್ರಾದಿಂದ ಕೊಡ್ಸಳ್ಳಿವರೆಗೂ ಹೋಗೋವರೆಗೂ ಆ ಮಾರ್ಗ ಇದೆಯಲ್ಲ, ಆ ಮಾರ್ಗ ಈಗ ಬಂದ್, ಸಂಪರ್ಕ ಕಟ್ ಆಗಿದೆ, ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿರೋದು. ಎಷ್ಟು ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ನಡುವಲ್ಲೊಂದು ಸಣ್ಣದಾಗಿ ಕಿರಿದಾದ ರಸ್ತೆ ಕಾಣಿಸ್ತಾ ಇದೆ, ಆದರೆ ಆ ರಸ್ತೆ ಸಂಪರ್ಕ ಇದೆಯಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಗುಡ್ಡ ಕುಸಿತ ಆಗಿರೋದ್ರಿಂದ. ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ಈ ಮಳೆ ಅವಾಂತರ ಕಮ್ಮಿ ಇಲ್ಲ. ಅಲ್ಲೂ ಕೂಡ ಒಂದಷ್ಟು ಮಳೆ ಅವಾಂತರಗಳಾಗಿದೆ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿದೆ. ಭಾರಿ ಮಳೆಗೆ ಬಾಳೆಮನೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತದ ಪ್ರಕರಣಗಳು. ಬಾಳೆಮನೆ ಗುಡ್ಡ ಕುಸಿತ ಆಗಿರೋದು ಈಗ. ಭಾರಿ ಮಳೆ ಒಂದು ಕಡೆ, ಮಳೆ ನಿಲ್ಲುವಂತ ಸೂಚನೆಗಳಿಲ್ಲ, ಮಳೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು 2-3 ದಿನ ಮಳೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೂಡ ನೀಡಿದೆ, ಮುನ್ಸೂಚನೆ ನೀಡಿದೆ. ಈ ಡ್ರೋನ್ ನಲ್ಲಿ ಗುಡ್ಡ ಕುಸಿತದ ದೃಶ್ಯ ಇದೆಯಲ್ಲ, ಅದು ಕ್ಯಾಪ್ಚರ್ ಆಗಿದೆ. ಕದ್ರಾದಿಂದ ಕೊಡ್ಸಳ್ಳಿ ಮಾರ್ಗ ಕಂಪ್ಲೀಟ್ ಆಗಿ ಬಂದ್. ಈ ಗುಡ್ಡ ಕುಸಿತ ಆಗಿರೋದ್ರಿಂದ ಅಲ್ಲಿ ಮಾರ್ಕ್ ಮಾಡಿರುವಂತಹ ಸ್ಪೇಸ್ ಇದೆಯಲ್ಲ, ಅದು ಗುಡ್ಡ ಕುಸಿತ ಆಗಿರೋದು. ಆ ಮಾರ್ಗ ಅಲ್ಲಿ ಇತ್ತ ಒಂದು ರಸ್ತೆ ಇತ್ತು ಅನ್ನೋದು ಕೂಡ ಕುರುಹು ಇಲ್ಲದಷ್ಟು ಗುಡ್ಡ ಕುಸಿತ ಆಗಿರೋದು. ಕದ್ರಾದಿಂದ ಕೊಡ್ಸಳ್ಳಿವರೆಗೂ ಹೋಗೋವರೆಗೂ ಆ ಮಾರ್ಗ ಇದೆಯಲ್ಲ, ಆ ಮಾರ್ಗ ಈಗ ಬಂದ್, ಸಂಪರ್ಕ ಕಟ್ ಆಗಿದೆ, ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿರೋದು. ಎಷ್ಟು ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ನಡುವಲ್ಲೊಂದು ಸಣ್ಣದಾಗಿ ಕಿರಿದಾದ ರಸ್ತೆ ಕಾಣಿಸ್ತಾ ಇದೆ, ಆದರೆ ಆ ರಸ್ತೆ ಸಂಪರ್ಕ ಇದೆಯಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಗುಡ್ಡ ಕುಸಿತ ಆಗಿರೋದ್ರಿಂದ. ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ಈ ಮಳೆ ಅವಾಂತರ ಕಮ್ಮಿ ಇಲ್ಲ. ಅಲ್ಲೂ ಕೂಡ ಒಂದಷ್ಟು ಮಳೆ ಅವಾಂತರಗಳಾಗಿದೆ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿದೆ. ಭಾರಿ ಮಳೆಗೆ ಬಾಳೆಮನೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತದ ಪ್ರಕರಣಗಳು. ಬಾಳೆಮನೆ ಗುಡ್ಡ ಕುಸಿತ ಆಗಿರೋದು ಈಗ. ಭಾರಿ ಮಳೆ ಒಂದು ಕಡೆ, ಮಳೆ ನಿಲ್ಲುವಂತ ಸೂಚನೆಗಳಿಲ್ಲ, ಮಳೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು 2-3 ದಿನ ಮಳೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೂಡ ನೀಡಿದೆ, ಮುನ್ಸೂಚನೆ ನೀಡಿದೆ. ಈ ಡ್ರೋನ್ ನಲ್ಲಿ ಗುಡ್ಡ ಕುಸಿತದ ದೃಶ್ಯ ಇದೆಯಲ್ಲ, ಅದು ಕ್ಯಾಪ್ಚರ್ ಆಗಿದೆ. ಕದ್ರಾದಿಂದ ಕೊಡ್ಸಳ್ಳಿ ಮಾರ್ಗ ಕಂಪ್ಲೀಟ್ ಆಗಿ ಬಂದ್. ಈ ಗುಡ್ಡ ಕುಸಿತ ಆಗಿರೋದ್ರಿಂದ ಅಲ್ಲಿ ಮಾರ್ಕ್ ಮಾಡಿರುವಂತಹ ಸ್ಪೇಸ್ ಇದೆಯಲ್ಲ, ಅದು ಗುಡ್ಡ ಕುಸಿತ ಆಗಿರೋದು. ಆ ಮಾರ್ಗ ಅಲ್ಲಿ ಇತ್ತ ಒಂದು ರಸ್ತೆ ಇತ್ತು ಅನ್ನೋದು ಕೂಡ ಕುರುಹು ಇಲ್ಲದಷ್ಟು ಗುಡ್ಡ ಕುಸಿತ ಆಗಿರೋದು. ಕದ್ರಾದಿಂದ ಕೊಡ್ಸಳ್ಳಿವರೆಗೂ ಹೋಗೋವರೆಗೂ ಆ ಮಾರ್ಗ ಇದೆಯಲ್ಲ, ಆ ಮಾರ್ಗ ಈಗ ಬಂದ್, ಸಂಪರ್ಕ ಕಟ್ ಆಗಿದೆ, ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿರೋದು.
ಎಷ್ಟು ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ನಡುವಲ್ಲಿ ಒಂದು ಸಣ್ಣದಾಗಿ ಕಿರಿದಾದ ರಸ್ತೆ ಕಾಣಿಸ್ತಾ ಇದೆ, ಆದರೆ ಆ ರಸ್ತೆ ಸಂಪರ್ಕ ಇದೆಯಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಗುಡ್ಡ ಕುಸಿತ ಆಗಿರೋದ್ರಿಂದ. ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ಈ ಮಳೆ ಅವಾಂತರ ಕಮ್ಮಿ ಇಲ್ಲ, ಅಲ್ಲೂ ಕೂಡ ಒಂದಷ್ಟು ಮಳೆ ಅವಾಂತರಗಳಾಗಿದೆ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿದೆ. ಭಾರಿ ಮಳೆಗೆ ಬಾಳೆಮನೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತದ ಪ್ರಕರಣಗಳು. ಬಾಳೆಮನೆ ಗುಡ್ಡ ಕುಸಿತ ಆಗಿರೋದೀಗ. ಭಾರಿ ಮಳೆ ಒಂದು ಕಡೆ, ಮಳೆ ನಿಲ್ಲುವಂತ ಸೂಚನೆಗಳಿಲ್ಲ, ಮಳೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು 2-3 ದಿನ ಮಳೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೂಡ ನೀಡಿದೆ, ಮುನ್ಸೂಚನೆ ನೀಡಿದೆ. ಈ ಡ್ರೋನ್ ನಲ್ಲಿ ಗುಡ್ಡ ಕುಸಿತದ ದೃಶ್ಯ ಇದೆಯಲ್ಲ ಅದು ಕ್ಯಾಪ್ಚರ್ ಆಗಿದೆ. ಕದ್ರಾದಿಂದ ಕೊಡ್ಸಳ್ಳಿ ಮಾರ್ಗ ಕಂಪ್ಲೀಟ್ ಆಗಿ ಬಂದ್, ಈ ಗುಡ್ಡ ಕುಸಿತ ಆಗಿರೋದ್ರಿಂದ. ಅಲ್ಲಿ ಮಾರ್ಕ್ ಮಾಡಿರುವಂತಹ ಸ್ಪೇಸ್ ಇದೆಯಲ್ಲ ಅದು ಗುಡ್ಡ ಕುಸಿತ ಆಗಿರೋದು. ಆ ಮಾರ್ಗ ಅಲ್ಲಿ ಇತ್ತ ಒಂದು ರಸ್ತೆ ಇತ್ತು ಅನ್ನೋದು ಕೂಡ ಕುರುಹು ಇಲ್ಲದಷ್ಟು ಗುಡ್ಡ ಕುಸಿತ ಆಗಿರೋದು. ಕದ್ರಾದಿಂದ ಕೊಡ್ಸಳ್ಳಿವರೆಗೂ ಹೋಗೋವರೆಗೂ ಆ ಮಾರ್ಗ ಇದೆಯಲ್ಲ ಆ ಮಾರ್ಗ ಈಗ ಬಂದ್, ಸಂಪರ್ಕ ಕಟ್ ಆಗಿದೆ, ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿರೋದು. ಎಷ್ಟು ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ನಡುವಲ್ಲಿ ಒಂದು ಸಣ್ಣದಾಗಿ ಕಿರಿದಾದ ರಸ್ತೆ ಕಾಣಿಸ್ತಾ ಇದೆ, ಆದರೆ ಆ ರಸ್ತೆ ಸಂಪರ್ಕ ಇದೆಯಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಗುಡ್ಡ ಕುಸಿತ ಆಗಿರೋದ್ರಿಂದ. ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ಈ ಮಳೆ ಅವಾಂತರ ಕಮ್ಮಿ ಇಲ್ಲ, ಅಲ್ಲೂ ಕೂಡ ಒಂದಷ್ಟು ಮಳೆ ಅವಾಂತರಗಳಾಗಿದೆ. ಕಾರವಾರದ ಕದ್ರಾದಲ್ಲಿ ಗುಡ್ಡ ಕುಸಿತ ಆಗಿದೆ. ಭಾರಿ ಮಳೆಗೆ ಬಾಳೆಮನೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತದ ಪ್ರಕರಣಗಳು. ಬಾಳೆಮನೆ ಗುಡ್ಡ ಕುಸಿತ ಆಗಿರೋದೀಗ. ಭಾರಿ ಮಳೆ ಒಂದು ಕಡೆ, ಮಳೆ ನಿಲ್ಲುವಂತ ಸೂಚನೆಗಳಿಲ್ಲ, ಮಳೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು 2-3 ದಿನ ಮಳೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೂಡ ನೀಡಿದೆ, ಮುನ್ಸೂಚನೆ ನೀಡಿದೆ. ಈ ಡ್ರೋನ್ ನಲ್ಲಿ ಗುಡ್ಡ ಕುಸಿತದ ದೃಶ್ಯ ಇದೆಯಲ್ಲ ಅದು ಕ್ಯಾಪ್ಚರ್ ಆಗಿದೆ. ಕದ್ರಾದಿಂದ ಕೊಡ್ಸಳ್ಳಿ ಮಾರ್ಗ ಕಂಪ್ಲೀಟ್ ಆಗಿ ಬಂದ್, ಈ ಗುಡ್ಡ ಕುಸಿತ ಆಗಿರೋದ್ರಿಂದ. ಅಲ್ಲಿ ಮಾರ್ಕ್ ಮಾಡಿರುವಂತಹ ಸ್ಪೇಸ್ ಇದೆಯಲ್ಲ ಅದು ಗುಡ್ಡ ಕುಸಿತ ಆಗಿರೋದು.